ಎಲ್ರಿಗೂ ನಮಸ್ಕಾರ. ಈ ಕೊಬ್ಬು ಕರಗಿಸೋದು ಅಥವಾ ದಪ್ಪಗಾಗಿರೋದು ತೆಳ್ಳಗಾಗೋದು ಇದನ್ನು ಮಾಡೋಕ್ಕೆ ಭಾಳಷ್ಟು ಕಸರತ್ತು ಮಾಡ್ತಾರೆ ಜನ. ಭಾಳ ಅಂದ್ರೆ ಭಾಳ ಕಸರತ್ತು. ಈ ಮೊದಲೊಂದು ತರಂಗ ಇದ್ರೊಳಗೆ ಟಿ ವಿ ದಪ್ಪಗಿರ್ತಿತ್ತು, ಹೆಣ್ಮಕ್ಳು ತೆಳ್ಳಗಿದ್ರು ಅಂತ ತೋರಿಸ್ತಿದ್ರು 90ರಿಂದ ಹಿಂದೆ ಅಥವಾ 80ನೇ ಇಸ್ವಿ ಹಿಂದೆ. ಆಮೇಲೆ ಬರ್ಬರ್ತಾ ಟಿ ವಿ ತೆಳ್ಳಗಾತು, ನೋಡೋರೆಲ್ಲ ದಪ್ಪ ಆದರು ಅಂಥೇಳಿ. ಅದು ಸತ್ಯನೂ ಹೌದು. ಯಾಕಂದ್ರೆ ಚಟ್ನಿ ಅರಿಯೋಕಲ್ಲಿಲ್ಲ, ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ, ದಪ್ಪಗ್ಯಾರ. ಆಮೇಲೆ ಬೆಳಗ್ಗೆದ್ದು ವಾಕಿಂಗ್ ಅಂತ ಸಿಕ್ಕಾಬಿಟ್ಟೆ ಅದನ್ನು ಕರಗಿಸೋದು ಭಾಳಷ್ಟು ಪ್ರಯತ್ನ. ಜಿಮ್ಗೆ ಹೋಗ್ತಾರೆ ಬೆಳಗ್ಗೆದ್ದು. ಹೀಗಾಗಿ ಆಮೇಲೆ ಎರಡನೇ ಟ್ರೆಂಡ್ ಏನಪ್ಪ ಅಂತಂದ್ರೆ, ಮೆಡಿಕಲ್ ಪರೀಕ್ಷೆ ಮಾಡಿಸ್ಕೊಂಬಂದು 3 ತಿಂಗಳ ಫುಲ್ ವಾಕಿಂಗ್, ಕರಗಿಸಿ ಬಿಡೋಣ ಕೊಬ್ಬು ಅಂಥೇಳಿ. ಹಾಗೆ ನಾವು ಶುರು ಮಾಡಿದೆ. ಯಾಕಂದ್ರೆ ಇತ್ತೀಚೆಗೆ ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಂಬಂದಿದ್ದೆ, ಕೊಬ್ಬು ಜಾಸ್ತಿ ಬಂತು. ಸೊ ಏನು ಮಾಡ್ಬೇಕು, ಈಸಿಯಾಗಿ ಏನು ಮಾಡಪ್ಪ ಅಂದರೆ ಸೈಕಲ್ ಹೊಡಿಬೇಕು, ಇಲ್ಲ ವಾಕಿಂಗ್ ಮಾಡಬೇಕು. ಸೊ ಮೊದಲು ಸೈಕಲ್ ಹೊಡಿತಿದ್ವಿ, ಈಗ ಸೈಕಲ್ ಹೊಡ್ಯಾಕತ್ತೀವಿ. ಆಮೇಲೆ ವಾಕಿಂಗ್ ಮಾಡಾಕತ್ತೀವಿ. ಒಂದಿನ ಏನಾಯ್ತು, ಹಿಂಗೆ ವಾಕಿಂಗ್ ಮಾಡ್ತಾ 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 ಒಂದಿನ ಆಫೀಸ್ಗೆ ಹೋಗೋನೇನು ವಾಕಿಂಗ್ ಮಾಡ್ಕೊತ ಅನಿಸ್ತು. ಸೊ ಹೊಂಟಾಗ 2 ಮಹಾನ್ ಸಂಶೋಧನೆ ಮಾಡಿದೆ ನಾನು. ಮೋಸ್ಟ್ಲಿ ನಿಮ್ಗೆ ಯಾರಿಗೂ ಅರಿವಾಗಿರಲಿಕ್ಕಿಲ್ಲ, ಅದು ಗೊತ್ತಿರಲಿಕ್ಕಿಲ್ಲ ಸಂಶೋಧನೆ. ಏನಪ್ಪ ಅಂದ್ರೆ, ಜಗ್ಗಷ್ಟು ನಾಯಿ ಮಲ್ಕೊಂಡಿದ್ದು ಹೋಗೋ ರಸ್ತೆ ಒಳಗೆ. ನಾನು ಇಷ್ಟೊಂದು ನಾಯಿ, ನಾನೊಬ್ಬ ಮನುಷ್ಯ, ಗೌ ಅನ್ನುವಲ್ಲು ಬೌ ಅನ್ನುವಲ್ಲು. ಯಾಕೆ ಅಂತ ನೋಡಿದರೆ, ಎದುರಿಗೆ ನೋಡ್ತೀನಿ ಮಟನ್ ಅಂಗಡಿ. ಅಲ್ಲ 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 ಅಲ್ಲ, ಇದು ಭಾಳ ಒಳ್ಳೆಯ ಸಂಶೋಧನೆ. ಆ ಮಟನ್ ಅಂಗಡಿಗೆ ಬೋರ್ಡ್ ಇಲ್ಲ, ಹೆಸರಿಲ್ಲ. ಇದು ಅಡ್ರೆಸ್ ಹೇಳೋಕೆ ಭಾಳ ಇದು ಏನಪ್ಪ ಅಂತಂದ್ರೆ ಸುಲಭ ಮಾರ್ಗ ನಾ ಕಂಡುಹಿಡಿದೇನಲ್ಲ. ಯಾರು ಕೇಳಿದ್ರೆ ಈಸಿ ಹೇಳೋದು, ನೋಡ್ರಿ ಮಟನ್ ಅಂಗಡಿ ಬೇಕಾ, ಎಲ್ಲಿ ನಾಯಿ ಬೊಗಳದೆ ಗೌ ಅನ್ನದೆ ಭಾಳಷ್ಟು ಒಂದೇ ಕಡೆ ಮಲ್ಕೊಂಡಿರ್ತಾವೆ. ಭಾಳಷ್ಟು ನಾಯಿ, 1-2 ಅಲ್ಲ, ಭಾಳಷ್ಟು ನಾಯಿ. ಗೌ ಅನ್ನಬಾರ್ದು, ಬೌ ಅನ್ನಬಾರ್ದು. ಅದರರ್ಥ ನೀವು ಮಟನ್ ಅಂಗಡಿ ಹತ್ರ ಅದೀರಿ ಅಂತ ತಿಳ್ಕೊಬೇಕು. ಆಮೇಲೆ ಎರಡನೇ ಸಂಶೋಧನೆ ಏನಂದ್ರೆ, ಬಸ್ ಸ್ಟ್ಯಾಂಡು ಅಥವಾ ಟಾಯ್ಲೆಟು ಅಥವಾ ಶೌಚಾಲಯ ಅಂತೇನು ಹೇಳ್ತೀವಿ, ಅದನ್ನು ಕಂಡುಹಿಡಿಯೋದು ಹೆಂಗಪ್ಪ ಅಂದರೆ, ಎಲ್ಲೇ ನಾಯಕರ ಆ ಕ್ಷೇತ್ರದ ಜನಪ್ರತಿನಿಧಿಗಳ ಫೋಟೋ ಹಾಕಿರ್ತಾರಲ್ಲ, ಅದರ ಅರ್ಥ ನೀವು ಬಸ್ ಸ್ಟ್ಯಾಂಡ್ ಹತ್ರ ಅದಿರಿ ಅಥವಾ ಟಾಯ್ಲೆಟ್ ಹತ್ರ ಅದಿರಿ, ಅಥವಾ 2 ಅಕ್ಕಪಕ್ಕನೇ ಇರ್ತವೆ ಯೂಶುವಲಿ ಅಂತ ತಿಳ್ಕೊಬೇಕು. ಸೊ ಇವೆರಡು ಮಹಾನ್ ಸಂಶೋಧನೆಗಳು. ಇವನು ಕಂಡು ಹಿಡಿದಿದ್ದು ಹೆಂಗಪ್ಪ ಅಂದ್ರೆ, ನೀವು ಕಾರ್ನಾಗ ಹೋದ್ರೆ ಗೊತ್ತಾಗಲ್ಲ, ಬೈಕ್ನಾಗ ಹೋದ್ರೆ ಗೊತ್ತಾಗಲ್ಲ. ಇದು ಯಾವಾಗ ಕಂಡು ಹಿಡಿದು ಅಥವಾ ಯಾವಾಗ ಸಂಶೋಧನೆ ಆಗ್ತದಂದ್ರೆ, ನಡ್ಕೊತ ಹೋದ್ರೆ ಗೊತ್ತಾಗ್ತದೆ. ಈ ಥರದ ಸತ್ಯಗಳು ನಿಮ್ಗೆ ಕಾಣಿಸ್ತಾವೆ. ಅದಕ್ಕೋಸ್ಕರ ಈ ಪ್ರಾಣೇಶ್ವರಿಂದ ಪ್ರಭಾವಿತನಾಗಿ ನಾನು ನಡೆಯೋಕ್ಕೆ ಶುರು ಮಾಡಿದೆ. ಅವ್ರು ತೆಳ್ಳಗಾಗ್ಯಾರ, ನಾನು ತೆಳ್ಳಗಾಗೋ ಪ್ರಯತ್ನ ಮಾಡಾಕತ್ತೀವಿ. ಹೀಗಾಗಿ ನಿಮ್ಮ ಕೂಡ ಹಂಚ್ಕೋಬೇಕು ಅನ್ನಿಸ್ತು. ನಿಮಗೂ ಈ ಥರ ಸಂಶೋಧನೆಗಳು ಏನಾದರೂ ನೀವು ಮಾಡಿದರೆ ದಯವಿಟ್ಟು ಹಂಚ್ಕೊಳ್ರಿ, ಎಲ್ಲರೂ ನಗಿಸ್ರಿ. ಧನ್ಯವಾದ.